ಇವತ್ತು ಶಿಕ್ಷಣ ಎಷ್ಟೊಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿದ್ರೆ, ಒಂದು ಕುಟುಂಬ, ಒಂದು ಸಮಾಜ, ಒಂದು ರಾಜ್ಯ ಮತ್ತು ದೇಶ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಇವತ್ತು ವೇದಿಕೆಯಲ್ಲಿ ಶಿಕ್ಷಣದ ಬಗ್ಗೆ, ಅದರ ಪ್ರಮುಖ ಪಾತ್ರದ ಬಗ್ಗೆ ನಾವು ಹೇಳ್ತೀವಿ. ಆದರೆ ಶಿಕ್ಷಣದ ಬಗ್ಗೆ ಖುರಾನಿನಲ್ಲೇ ಪ್ರಥಮವಾದಂತಹ ಒಂದು ವಿಚಾರವನ್ನು, ಪ್ರವಾದಿಗಳಿಗೆ ಬಂದಂತಹ ವಾಣಿಯೇ ಇಖ್ರಾ, ಓದು, ರೀಡ್. ಯಾವ ರೀತಿಯಲ್ಲಿ ಇಸ್ಲಾಮಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಆ ಖುರಾನಿನಲ್ಲೇ ಪ್ರಕಟವಾಗಿದೆ. ಅದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ಮುಸ್ಲಿಂ ಸಮಾಜದವರು, ಆರ್ ವಿ ಜಸ್ಟಿಫೈಯಿಂಗ್ ದ ಪ್ರೀಚಿಂಗ್ ಆಫ್ ಪ್ರಾಫೆಟ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ಆರ್ ವಿ ಪ್ರಾಕ್ಟಿಸಿಂಗ್ ದಿ ಪ್ರೀಚಿಂಗ್ ಆಫ್ ಪ್ರಾಫೆಟ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ನಾವು ವೇದಿಕೆಗಳ ಮೇಲೆ ಇವತ್ತು ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತೀವಿ. ಐ ಮಸ್ಟ್ ಅಪ್ರಿಷಿಯೇಟ್, ಅದರಲ್ಲಿ ವಿಶೇಷವಾಗಿ ನನಗೊಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆದಿದ್ರು. ಬ್ಯಾರಿ ಚೇಂಬರ್ ಆಫ್ ಕಾಮರ್ಸಿನ ಅಂತಾರಾಷ್ಟ್ರೀಯ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಕೂಡ ನಾನು ಹೇಳಿದ್ದೆ, ಇಫ್ ಟುಡೇ ಇನ್ ಮುಸ್ಲಿಂ ಕಮ್ಯುನಿಟಿ, ಇಫ್ ಸಂಬಡಿ ಈಸ್ ಲೀಡಿಂಗ್ ಇನ್ ಗಿವಿಂಗ್ ಎಜುಕೇಶನ್, ದಟ್ ಈಸ್ majority of the education is they come from ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ವೇದಿಕೆ ಮೇಲೆ ನೋಡಿ, ಎಲ್ಲೋ ಒಂದು ಕಡೆ ರೂಟ್ಸ್ ಇದೆ. ಸಲೀಂ ಬೈ ಆಗಿರ್ಬೋದು, ನಿಸಾರ್ ಅಹಮದ್ ಅವರು ಆಗಿರ್ಬೋದು, ಈಗ ಹ್ಯಾರಿಸ್ ಬಿ ಅವರು ಹೋಗಿದ್ದಾರೆ. ನೂರುಜದ ಸಂಸ್ಥೆಯ ನಮ್ಮ ಅಡ್ವೊಕೇಟ್ ಹನೀಫ್ ಆಗಿರ್ಬೋದು, ಹಲವಾರು ನಮ್ಮ ಸಮಾಜದ ಗಣ್ಯರು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟರು. ಇದು ಸಾಲದು. ಒಂದು ಶಾಕಿಂಗ್ ನಂಬರ್ಸ್ ನಿಮಗೆ ಕೊಡಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ. ಬಹಳ ಪ್ರಾಮಾಣಿಕವಾಗಿ ಇದರ ಬಗ್ಗೆ ನಾವು ಇವತ್ತು ಚಿಂತನೆಯನ್ನ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ 16 ಲಕ್ಷಕ್ಕಿಂತ ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ SSLCಯಲ್ಲಿ ಸರಾಸರಿ 8 ಲಕ್ಷದಿಂದ 9 ಲಕ್ಷ ಮುಸ್ಲಿಂ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸಿ ದ ಶಾಕಿಂಗ್ ನಂಬರ್ಸ್. SSLC ವ್ಯಾಸಂಗ ಆದ ನಂತರ ನಮ್ಮ ಸಮಾಜದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 3 ಲಕ್ಷದಿಂದ 4 ಲಕ್ಷ ಮಾತ್ರ. That means almost 50% dropouts after SSLC. ಉನ್ನತ ಶಿಕ್ಷಣಕ್ಕೆ ನಮ್ಮ ಸಮಾಜದಲ್ಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಗಳು ಆಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ. ಇದರ ಬಗ್ಗೆ ಇವತ್ತು ನಮ್ಮ ಸಮಾಜ ಚಿಂತನೆಯನ್ನು ಮಾಡಿದೆ. ಸರ್ಕಾರದ ಹಲವಾರು ಕಾರ್ಯಕ್ರಮಗಳಿದೆ, ಸರ್ಕಾರದ ಹಲವಾರು ಯೋಜನೆಗಳಿದೆ. ಹ್ಯಾರಿಸ್ ಬೈ ಒಂದು ಮಾತ್ರನ್ನ ಹೇಳಿದ್ರು, ಇಟ್ ಈಸ್ ನಾಟ್ ಓನ್ಲಿ ಮನಿ, ಇಟ್ ಈಸ್ ಟೈಮ್ ವಿ ಹ್ಯಾವ್ ಟು ಗಿವ್ ಅಂತ ಹೇಳ್ಬಿಟ್ಟು. ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಪಾಲಿಸಿಗಳನ್ನ ಇವತ್ತು ಸಮಾಜಕ್ಕೆ ತಲುಪಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡಿದ್ರೆ ನಮ್ಮ ಸಮಾಜ ಇವತ್ತು ಅಭಿವೃದ್ಧಿ ಹೊಂದಲು ಸಾಧ್ಯ ಅಂತ ನಾನು ಭಾವಿಸಿದ್ದೀನಿ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಾನು ವಿನಂತಿಸ್ಕೊಳ್ತೀನಿ, ದಯವಿಟ್ಟು ನಾವು ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣವನ್ನು ನೀಡುವ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಯಾವ ರೀತಿ ಇವತ್ತು ಅಡ್ವೊಕೇಟ್ ಹನೀಫ್ ರವರು ನೂರುಲ್ ಹುದಾ ಸಂಸ್ಥೆಯ ಮೂಲಕ ಇವತ್ತು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಲಸ ನಮ್ಮ ಸಮಾಜದಲ್ಲಿ ಆಗಬೇಕು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.